ಇನ್ನು ತೀವ್ರ ಕುತೂಹಲ ಮೂಡಿಸಿದ ಮಂಡ್ಯದ ಮನ್ಮೂಲ್ ಚುನಾವಣೆಯಲ್ಲಿ ಇದೀಗ ಕಾಂಗ್ರೆಸ್ ಗದ್ದುಗೆಗೆ ಏರಿದೆ. ತೀವ್ರ ಕುತೂಹಲ ಮೂಡಿಸಿದಂತಹ ಮಂಡ್ಯದ ಮನ್ಮೂಲ್ ಚುನಾವಣೆ. ಇನ್ನು ಕಾಂಗ್ರೆಸ್ಗೆ ಮಂಡ್ಯದ ಮನ್ಮೂಲ್ ಅಧಿಕಾರ ಸಿಕ್ಕಿರುವಂತದ್ದು 12ರಲ್ಲಿ 8 ಸ್ಥಾನವನ್ನ ಗೆದ್ದು ಕಾಂಗ್ರೆಸ್ ಪಾರ್ಟಿ ಬೀಗಿದೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಜಯ ಗಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದೀಗ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ಶಾಸಕ ಎಚ್.ಟಿ. ಮಂಜುಗೆ ಇದೀಗ ಮುಖಭಂಗವಾಗಿರುವಂತದ್ದು. ಕಣದಲ್ಲಿದ್ದ ಕೆಆರ್ ಪೇಟೆ ಜೆಡಿಎಸ್ ಶಾಸಕ ಎಚ್.ಟಿ. ಮಂಜುಗೆ ಭಾರೀ ಮುಖಭಂಗವಾಗಿದೆ. 12 ಸ್ಥಾನದಲ್ಲಿ 8 ಕಾಂಗ್ರೆಸ್, 3 ಜೆಡಿಎಸ್ ಮೈತ್ರಿ, 1 ಸ್ವತಂತ್ರ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದು ಸತತ 5ನೇ ಅವಧಿಗೂ ಗೆಲುವು ಕಂಡಿದ್ದಾರೆ. ಶ್ರೀರಂಗಪಟ್ಟಣದ ಕ್ಷೇತ್ರದ ಕೈ ಅಭ್ಯರ್ಥಿ ಬೋರೇಗೌಡ. ಇನ್ನು ಮನ್ಮೂಲ್ನ ಗದ್ದುಗೆಗೆ ಏರಿಸಿಕೊಂಡಿದ್ದಾರೆ ಕಾಂಗ್ರೆಸ್. ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಮಹಾಮಂಡಳಿ ಕ್ಷೇತ್ರಕ್ಕೆ ಪಾಂಡುಪುರ ವಿಧಾನಸಭಾ ಕ್ಷೇತ್ರದಿಂದ ನಡೆದಂಥ ಚುನಾವಣೆಯಲ್ಲಿ ಏನು 123 ಮತಗಳು ಚಲಾವಣೆಯಾಗಿದ್ವು. ಅದರ 98 ಮತಗಳನ್ನು ನನಗೆ ವಿಶೇಷವಾಗಿ ನಮ್ಮ ಪೂಜ್ಯ ಮಾಜಿ ಶಾಸಕರಾದ CS ಪುಟ್ಟರಾಜಪ್ಪನವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ನಮಗೆಲ್ಲ ಪಕ್ಷಾತೀತವಾಗಿ ಮತಗಳನ್ನ ನೀಡಿದ್ದಾರೆ. ಅವ್ರಿಗೆ ನಾನು ಮೊದಲು ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಏನು ವಿಶೇಷವಾಗಿ ಏನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆಗೆ ಹೆಚ್ಚು ಒತ್ತು ಕೊಟ್ಟು ವಿಶೇಷವಾಗಿ ನಮ್ಮ ತಾಯಂದ್ರು ಈ ಹೈನುಗಾರಿಕೆಗೆ ಏನು ಮುಂದಿನ ದಿನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಯುವಕ ಮಿತ್ರರು ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಬಹುಶಃ ವಾತಾವರಣನೇ ನಾವು ಬೆಳಗ್ಗೆ ನಮ್ಮ ಮಾನ್ಯ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಸಿದಾಗ ನಾನು ಕೂಡ ನಮ್ಮ ಭಾಷಣದ ಆರಂಭದಲ್ಲಿ ಏನು ಮಂಡ್ಯ ಜಿಲ್ಲೆಯಲ್ಲಿ 12 ಚುನಾಯಿತ ನಿರ್ದೇಶಕರಿದ್ದಾರೆ. 12 ಚುನಾಯಿತ ನಿರ್ದೇಶಕರ ಪೈಕಿ ಸುಮಾರು 9ರಿಂದ 10 ನಿರ್ದೇಶಕರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ ಅಂತ ನಾನು ಹೇಳಿದ್ದೆ. ಬಹುಶಃ ಆ ಒಂದು ಭವಿಷ್ಯ ನಿಜವಾಗ್ತಾ ಇದೆ. ಚಲುವಸ್ವಾಮಿಯವರ ಆಶೀರ್ವಾದದಿಂದ ನಾನು ಮತ್ತು ಅಪ್ಪಾಜಿಗೌಡರು ಈಗ ಒಂದು ದೊಡ್ಡ ಜಯಬೇರಿಗ ಇತಿಹಾಸ ಒಂದು ರಚನೆ ಆಗಿದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಯಾಕೆಂದರೆ 230 ಓಟಲ್ಲಿ 172 ಓಟು ನಮ್ಮ ಅಪ್ಪಾಜಿ ಓಟ್ ತಗೊಂಡಿದ್ದಾರೆ. ನಾನು 134 ಓಟ್ ತಗೊಂಡಿದ್ದೀನಿ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಕಾಂಗ್ರೆಸ್ ಪಾರ್ಟಿಯ ಮುಖಂಡರುಗಳು ಮತ್ತು ಸ್ನೇಹಿತರು ಎಲ್ಲರದ್ದು ಕೂಡ ಯೋಗದಾನ ಇದೆ. ನಾವು ಮುಂದಿನ ದಿನಗಳಲ್ಲಿ ನಾನು ಮತ್ತು ಅಪ್ಪಾಜಿ ಗೌಡರು ತಾಲೂಕಿನ ರೈತರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ಇವತ್ತು ಮದ್ದೂರು ತಾಲೂಕಿನ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೆ. ಇವತ್ತು 71 ಮತಗಳನ್ನು ಪಡೆದು ಜಯಶೀಲನಾಗಿದ್ದೇನೆ. ಮದ್ದೂರು ತಾಲೂಕಿನ ಎಲ್ಲ ಸಹಕಾರಿ ಬಾಂಧವರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಈ ಒಕ್ಕೂಟದ ಚುನಾವಣೆಯಲ್ಲಿ ಪಕ್ಷದ ಯಾವುದೇ ಗುರುತಾಗಲಿ ಪಕ್ಷದ ಪರವಾಗಿ ಏನಿಲ್ಲ, ಚಿಹ್ನೆಗಳು ಇಲ್ಲದೇ ಇರೋದ್ರಿಂದ ನಾವು ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ನಿರ್ದೇಶಕರಾಗಬೇಕಾಗಿದೆ. ಪಕ್ಷ ನನ್ನನ್ನು ಯಾರೂ ಏನು ಉಚ್ಚಾಟನೆ ಮಾಡಿಲ್ಲ. ಪಕ್ಷದಲ್ಲಿ ನಾನು ಯಾವತ್ತೂ ಪಕ್ಷದ ಪರವಾಗಿ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ತಾಲೂಕಿನಲ್ಲಿ ಒಬ್ಬ ಪಕ್ಷದ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತೀನಿ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ಇವತ್ತು ಮದ್ದೂರು ತಾಲೂಕಿನ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೆ. ಇವತ್ತು 71 ಮತಗಳನ್ನು ಪಡೆದು ಜಯಶೀಲನಾಗಿದ್ದೇನೆ. ಮದ್ದೂರು ತಾಲೂಕಿನ ಎಲ್ಲ ಸಹಕಾರಿ ಬಾಂಧವರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಈ ಒಕ್ಕೂಟದ ಚುನಾವಣೆಯಲ್ಲಿ ಪಕ್ಷದ ಯಾವುದೇ ಗುರುತಾಗಲಿ ಪಕ್ಷದ ಪರವಾಗಿ ಏನಿಲ್ಲ, ಚಿಹ್ನೆಗಳು ಇಲ್ಲದೇ ಇರೋದ್ರಿಂದ ನಾವು ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ನಿರ್ದೇಶಕರಾಗಬೇಕಾಗಿದೆ. ಪಕ್ಷ ನನ್ನನ್ನು ಯಾರೂ ಏನು ಉಚ್ಚಾಟನೆ ಮಾಡಿಲ್ಲ. ಪಕ್ಷದಲ್ಲಿ ನಾನು ಯಾವತ್ತೂ ಪಕ್ಷದ ಪರವಾಗಿ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ತಾಲೂಕಿನಲ್ಲಿ ಒಬ್ಬ ಪಕ್ಷದ ಅಭ್ಯರ್ಥಿಯಾಗಿ ಕೆಲಸ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.